ಮಾಲೂರಲ್ಲಿ ಇವತ್ತು ಸಭೆ ಇದೆ ನಂದು 3:30ಗೆ. ಉದ್ದೇಶ ಏನಂತಂದರೆ ನಮ್ಮ ಮಾಲೂರಿಗೆ ಸುಮಾರು 2,500 ಕೋಟಿಗಿಂತ ಹೆಚ್ಚಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಫ್ಲೇವರ್ ಆಗಿರ್ಬೋದು, 4 ಲೈನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಮಾಲೂರು ಕೆರೆ ಆಗಿರ್ಬೋದು, ಮಾಲೂರು ಹಾಸ್ಪಿಟಲ್ ಆಗಿರ್ಬೋದು, ಮತ್ತು ಮಾಸ್ತಿ ವೆಂಕಟೇಶ್ವರ ವಸತಿ ಶಾಲೆ ಆಗಿರ್ಬೋದು, ಮತ್ತು ಹೈಟೆಕ್ ಕಾಲೇಜ್ ಆಗಿರ್ಬೋದು, ಸುಮಾರು ಗುದ್ದಲಿ ಪೂಜೆ ಮತ್ತು ಉದ್ಘಾಟನೆಗಳು. ಅದ್ರ ಜೊತೆಗೆ ಸುಮಾರು 15,000 ಜನಕ್ಕೆ ಹಕ್ಕುಪತ್ರ ಕೊಡೋಂಥದ್ದು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಈಗಾಗಲೇ ಮಾಲೂರು ಟೌನಲ್ಲಿ 1,000 ಜನಕ್ಕೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ನಿವೇಶನ ರಹಿತ ಫಲಾನುಭವಿಗಳು ಆಯ್ಕೆ ಮಾಡಿದ್ವಿ. ಅವರಿಗೆ ಹಕ್ಕುಪತ್ರ ಕೊಡೋಂಥದ್ದು ಫೈನಲ್ ಆಗಿದೆ. ಸುಮಾರು 38 ಎಕರೆ ಮಂಜೂರು ಮಾಡಿಕೊಂಡು ಈಗಾಗಲೇ ಅದು ಕೂಡ ರೆಡಿ ಆಗಿದೆ. 28 ಗ್ರಾಮ ಪಂಚಾಯತಿಗಳಿಂದ ನಾವು ನಿವೇಶನ ರಹಿತ ಪಟ್ಟಿಯನ್ನು ಕಾಲ್ ಮಾಡಿದ್ವಿ. ಅದಕ್ಕೆ 14,500 ಅಪ್ಲಿಕೇಶನ್ಸ್ ಬಂದಿದೆ. ಅದು ಸ್ಕೂಟ್ನಿ ಆಗ್ತಾಯಿದೆ. ಇವತ್ತು ಫೈನಲ್ ಒಂದು ಮೀಟಿಂಗ್ ಇದೆ. ಎಷ್ಟು ಆ ಸ್ಕೂಟ್ನಿನಲ್ಲಿ ಅಪ್ಲಿಕೇಶನ್ಸು ಎಲಿಜಿಬಲ್ ಇದೆ ನೋಡಿಕೊಂಡು ಮುಖ್ಯಮಂತ್ರಿಗಳು ನನ್ನ ಪ್ರಕಾರ ಇನ್ನು 1.5 ರಿಂದ 2 ತಿಂಗಳು ಒಳಗಡೆ ಬರ್ತಾರೆ. ಅಷ್ಟರಲ್ಲಿ ಹಕ್ಕುಪತ್ರ ಕೊಡಬೇಕು. ಮತ್ತು ಉದ್ಘಾಟನೆ ಮತ್ತು ಗುದ್ದಲಿ ಪೂಜೆ ಎರಡೂ ಕೂಡ ಮಾಡೋಂಥದ್ದು. ಇವತ್ತು 3:30ಗೆ ಮೀಟಿಂಗ್ ಕರೆದಿದ್ದೀನಿ ಮಾಲೂರಲ್ಲಿ.